ಶ್ರೀ ಸತ್ತುಪಾಸಿಯೇ ನಮಃ. ಶ್ರೀ ಗುರುಗೀತ. ಶಿಷ್ಯನು ತನ್ನ ಸರ್ವಸ್ವವನ್ನು ಶ್ರೀ ಗುರುವಿಗೆ ಸಮರ್ಪಣೆ ಮಾಡಬೇಕು. ಶ್ಲೋಕ 52. ಶರೀರಂ ಇಂದ್ರಿಯಂ ಪ್ರಾಣಂ ಅರ್ಥಸ್ವಜನ ಬಾಂಧವಾನ್ ಆತ್ಮಧಾರಾಧಿಕಂ ಸರ್ವಂ ಸದ್ಗುರುಭ್ಯೋ ನಿವೇದಯೇತ್. ಅನುವಾದ: ದೇಹವನ್ನು, ಇಂದ್ರಿಯಗಳನ್ನು, ಪ್ರಾಣವನ್ನು, ಧನವನ್ನು, ಬಂಧು ಬಾಂಧವರನ್ನು, ಹೆಂಡತಿ ಅಥವಾ ಗಂಡನನ್ನು, ಸಮಸ್ತವನ್ನು ಸದ್ಗುರುವಿನ ಸೇವೆಯಲ್ಲಿ ಸಮರ್ಪಿಸಬೇಕು. ಭಾವಾರ್ಥ: ಗುರು ಮಾಡುವ ಎಲ್ಲ ಸತ್ಕಾರ್ಯಗಳಲ್ಲಿ ಶಿಷ್ಯನು ತನ್ನ ಶರೀರ, ಇಂದ್ರಿಯ, ಪ್ರಾಣ, ಧನ, ಬಂಧು ಬಾಂಧವರು, ಹೆಂಡತಿ, ಮಕ್ಕಳು ಎಲ್ಲರ ಜೊತೆಗೂಡಿ ಸೇವೆ ಮಾಡಬೇಕು. ಹೀಗೆ ಮಾಡುತ್ತಿದ್ದರೆ ಅದು ಗುರುವಿಗೆ ಸರ್ವ ಸಮರ್ಪಣೆಗೆ ದಾರಿ ಮಾಡಿಕೊಡುತ್ತದೆ. ಎಷ್ಟು ಶ್ರಮಪಟ್ಟಾದರೂ ಶರೀರ, ಮನಸ್ಸು, ಪ್ರಾಣ ಇವು ಮೂರನ್ನು ಉಪಯೋಗಿಸಿ ಶ್ರೀ ಗುರು ಮಾಡುವ ಲೋಕೋಪಕಾರಗಳಲ್ಲಿ ಪಾಲ್ಗೊಳ್ಳಬೇಕು. ಗುರು ಸೇವೆ ಎಂದರೆ ಸದ್ಗುರುವಿನ ಇಷ್ಟದಂತೆ, ಅಭಿಪ್ರಾಯದಂತೆ, ಮನಸ್ಸಿನ ಭಾವದಂತೆ ನಡೆದುಕೊಳ್ಳುವುದು. ತನ್ನಲ್ಲಿರುವ ಧನವನ್ನು ಸಂತೋಷದಿಂದ ಗುರು ಕಾರ್ಯಕ್ಕೆ ಅರ್ಪಿಸಬೇಕಾದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವ ಭಾವದಿಂದ ಸಮರ್ಪಿಸಬೇಕು. ಅಲ್ಪ ಸ್ವಲ್ಪವಾಗಿ ಸಮರ್ಪಿಸುತ್ತಾ ಬಂದರೆ ಮುಂದೊಂದು ದಿನ ಸಂಪೂರ್ಣ ಸಮರ್ಪಣಾ ಭಾವ ಬರುತ್ತದೆ. ಗುರುವಿಗೆ ವಸ್ತು ಸಮರ್ಪಣೆ ಮಾಡುವುದಷ್ಟೇ ಅಲ್ಲ, ಗುರು ಮಾಡುವ ಕಲ್ಯಾಣ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು. ಗುರು ಸಂತೋಷ ಪಡುವ ಕಾರ್ಯವನ್ನು ನಾವು ಮಾಡಬೇಕು. ತನ್ನ ಬಂಧು ಬಾಂಧವರನ್ನು, ಹೆಂಡತಿ, ಗಂಡ, ಮಕ್ಕಳು ಎಲ್ಲರ ಜೊತೆಗೂಡಿ ಸೇವೆ ಮಾಡಿದರೆ ತನ್ನ ಸುತ್ತಲಿರುವ ಸಹ ಗುರುವಿನ ಆಶೀರ್ವಾದವನ್ನು ಪಡೆದು ಉದ್ಧಾರವಾಗುತ್ತಾರೆ. ಹೀಗೆ ಮಾಡದಿದ್ದಲ್ಲಿ ಎಲ್ಲವನ್ನೂ ತಿಳಿಯಬಹುದು, ಆದರೆ ಜೀವನದ ಮೂಲ ಉದ್ದೇಶದಲ್ಲಿ ಪ್ರಗತಿ ಹೊಂದಲಾಗುವುದಿಲ್ಲ. ಸಮರ್ಪಣೆಯ ಒಂದು ಸಣ್ಣ ಕತೆ. ಶ್ರೀಕೃಷ್ಣನು ಬೃಂದಾವನಕ್ಕೆ ಹೋದಾಗ ಅಲ್ಲಿರುವ ಪ್ರತಿ ಪ್ರಾಣಿ, ಪಕ್ಷಿ, ವೃಕ್ಷಗಳಿಗೆ ಬಹಳ ಪ್ರೀತಿಯನ್ನು ತೋರಿಸುತ್ತಿದ್ದನು. ಆ ನಿಷ್ಕಲ್ಮಶವಾದ ಪ್ರೀತಿಯಿಂದ ಎಲ್ಲ ಜೀವಿಗಳು ಬಹಳ ಸಂತೋಷದಿಂದಿರುತ್ತಿದ್ದರು. ಒಂದು ದಿನ ಶ್ರೀಕೃಷ್ಣ ಆತುರದಿಂದ ಬಿದಿರು ವೃಕ್ಷದ ಹತ್ತಿರ ಬಂದು ನಿಲ್ಲುತ್ತಾನೆ. ಶ್ರೀಕೃಷ್ಣನನ್ನು ಗಮನಿಸಿ, ಕೃಷ್ಣ, ಏಕೆ ನಿನ್ನ ಮುಖಮಂಡಲವು ಇಷ್ಟೊಂದು ಆತಂಕದಿಂದ ಇದೆ ಎಂದು ಬಿದಿರು ಕೇಳಿತು. ಆಗ ಕೃಷ್ಣ, ನಾನು ನಿನ್ನ ಹತ್ತಿರ ಒಂದನ್ನು ಕೇಳಬೇಕೆಂದಿದ್ದೇನೆ, ಆದರೆ ಅದು ಬಹಳ ಕಷ್ಟಕರವಾದದ್ದು ಎಂದನು. ಆ ಬಿದಿರು, ನೀನು ಕೇಳಿದ್ದು ನನ್ನ ಹತ್ತಿರ ಇದ್ದರೆ ನಿಶ್ಚಯವಾಗಿ ಕೊಡುವೆನು ಎಂದಿತು. ಅದಕ್ಕೆ ಜಗನ್ನಾಟಕ ಸೂತ್ರಧಾರಿ, ನನಗೆ ನಿನ್ನ ಜೀವನ ಬೇಕು, ನಿನ್ನನ್ನು ತುಂಡಾಗಿ ಮಾಡಬೇಕೆಂದಿದ್ದೇನೆ, ನಿನಗೆ ಸಮ್ಮತವೇ? ಆಗ ಬಿದಿರು, ಇದಕ್ಕೆ ಬೇರೆ ಯಾವ ಮಾರ್ಗವಿಲ್ಲವೇ ಎಂದು ಕೇಳಿತು. ಅದಕ್ಕೆ ಕೃಷ್ಣ, ಬೇರೆ ದಾರಿ ಇಲ್ಲ ಎಂದನು. ಹಾಗಿದ್ದಲ್ಲಿ ನೀವು ಅಂದುಕೊಂಡ ಹಾಗೆ ನನ್ನ ಜೀವನವನ್ನು ನಿಮಗೆ ಸಮರ್ಪಿಸುತ್ತೇನೆ ಎಂದು ಬಿದಿರು ಹೇಳಿತು. ಪರಂಧಾಮನು ಆ ಬಿದಿರನ್ನು ತುಂಡು ತುಂಡಾಗಿ ಮಾಡಿ ಅದರಿಂದ ಕೊಳಲನ್ನು ಮಾಡಿಕೊಂಡನು. ಆ ಕೊಳಲು ಮಾಡುವ ಉದ್ದೇಶದಿಂದ ಬಿದಿರನ್ನು ತುಂಡು ಮಾಡಿ ರಂಧ್ರಗಳನ್ನು ಮಾಡುವಾಗ ಬಿದಿರಿಗೆ ತಡೆಯಲಾರದಷ್ಟು ನೋವು ಉಂಟಾಗುತ್ತಿತ್ತು. ತನ್ನಲ್ಲಿ ತಾನೇ ಕಣ್ಣೀರಿಡುತ್ತಿತ್ತು. ಇಷ್ಟೊಂದು ಕಷ್ಟದ ಫಲವೇನೆಂದರೆ ತಾನು ಪ್ರತಿಕ್ಷಣವು ಕೃಷ್ಣನ ಸಾಮೀಪ್ಯವನ್ನು ಹೊಂದಿತ್ತು. ಕೃಷ್ಣ ಎಚ್ಚರವಾದಾಗಿನಿಂದ ಮಲಗುವವರೆಗೂ ಆ ಮುರಳಿ ಕೃಷ್ಣನ ಸೊಂಟದಲ್ಲಿ ಅಥವಾ ಅಧರದ ಹತ್ತಿರ ಇರುವುದಲ್ಲದೆ ಮಲಗಿದಾಗ ತನ್ನ ಸಮೀಪದಲ್ಲೇ ಇರುತ್ತಿತ್ತು. ತನ್ನ ಸೌಭಾಗ್ಯವನ್ನು ನೆನೆದು ಬಿದಿರು ಆನಂದಿಸುತ್ತಿತ್ತು. ಒಮ್ಮೆ ಬ್ರಿಜವಾಸಿಯರಿಗೆ ಬಿದಿರಿನ ಮೇಲೆ ಬಹಳ ಅಸೂಯೆ ಉಂಟಾಯಿತು. ಇದು ಒಳಗಡೆಯಿಂದ ಖಾಲಿ ಇದೆ, ಇದರಲ್ಲಿ ಯಾವ ಸತ್ವವೂ ಇಲ್ಲ ಎಂದುಕೊಂಡರು. ಆಗ ಗೋಪಿಕೆಯರು, ಹೇ ಮುರಳಿ, ನಮಗಿಂತ ನೀನೇ ಬಹಳ ಸಮಯ ಕೃಷ್ಣನ ಹತ್ತಿರ ಇರುವೆ. ಕೃಷ್ಣನ ದಿನಚರ್ಯೆ ನಿನ್ನಿಂದ ಆರಂಭವಾಗಿ ನಿನ್ನಿಂದಲೇ ಮುಗಿಯುತ್ತದೆ. ಇದರ ಮರ್ಮ ಏನೆಂದು ನಮಗೆ ಹೇಳು ಎಂದು ಪಟ್ಟು ಹಿಡಿದರು. ನನ್ನನ್ನು ನಾನು ಜಗದೋದ್ಧಾರಕನಿಗೆ ಸಮರ್ಪಿಸಿದ್ದೇನೆ. ನನ್ನ ಶರೀರದ ಮೇಲೆ ನನಗೆ ಯಾವ ಹಕ್ಕೂ ಇಲ್ಲ. ಬಿದಿರಿನಿಂದ ಮುರುಳಿಯವರೆಗಿನ ನನ್ನ ಪಯಣ ವರ್ಣನಾತೀತವು. ನಾನು ಖಾಲಿಯಾಗಿರುವುದರಿಂದ ಶ್ರೀಕೃಷ್ಣ ಪರಮಾತ್ಮನು ನನ್ನನ್ನು ಹೇಗೆ ಬೇಕೋ ಹಾಗೆ ಬದಲಾಯಿಸಿದನು, ತೀಡಿ ತಿದ್ದಿದನು. ನಾನು ಸಂಪೂರ್ಣವಾಗಿ ಶರಣಾಗಿದ್ದೇನೆ. ನನಗೆ ನಾನು ಎನ್ನುವ ಭ್ರಾಂತಿ ಇಲ್ಲ. ನನ್ನನ್ನು ನಾನು ಜಗದ್ಗುರು ಶ್ರೀಕೃಷ್ಣನಿಗೆ ಸಮರ್ಪಿಸಿದ್ದೇನೆ.
ನಾನು ಸಂಪೂರ್ಣವಾಗಿ ಕೃಷ್ಣಮಯವಾಗಿರುವೆನು ಎಂದು ಬಿದಿರು ಶರಣಾಗತಿಯನ್ನು ಮೆರೆದು ತೋರಿತು. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ. ಪ್ರಾಪಂಚಿಕರು ತಮ್ಮ ಮನೆಯನ್ನು ಕಟ್ಟೋದಿಕ್ಕೆ ಎಷ್ಟು ಶ್ರಮ ಪಡ್ತಾರೋ ಅಷ್ಟನ್ನು ಮಂದಿರ ಕಟ್ಟೋದಿಕ್ಕೆ ಶ್ರಮಿಸಿದರೆ ಅಂಥವರ ಜನ್ಮನೇ ಸಾಫಲ್ಯ ಆಗುತ್ತೆ. ಗುರು ಕರುಣಿಸಿದಾನೆ ಈ ಸಂಪತ್ತನ್ನು ಅನ್ನೋದನ್ನು ಅರಿತುಕೊಂಡು ತನು ಮನ ಧನವನ್ನು ಭಗವತ್ ಕಾರ್ಯಕ್ಕೆ ವಿನಿಯೋಗಿಸಬೇಕು. ಭಗವತ್ ಸಾನ್ನಿಧ್ಯಕ್ಕೆ ನಾವೇನು ಮಾಡಿರ್ತೀವೋ, ನಾವೇನು ಕೊಟ್ಟಿರ್ತೀವೋ ಅದು ಭಗವದ್ ಅರ್ಪಣವಾಗುತ್ತೆ. ಒಂದು ಉತ್ತಮ ಕೆಲಸಕ್ಕೆ ವಿನಿಯೋಗ ಆದಂಗಾಗುತ್ತೆ. ಆ ಜಾಗದಾಗೆ ಭಗವಂತನ ಸ್ಮರಣೆ ಮಾಡೋರಿಗೆ ಅವಕಾಶ ಸಿಗುತ್ತೆ, ದಾರಿ ದೀಪ ಆಗುತ್ತೆ. ಅಲ್ಲಿ ಸತ್ಕಾರ್ಯಗಳು ನಡೀತವೆ. ತಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ಸಂತೃಪ್ತಿಯಿಂದ ಕೊಟ್ಟರೆ ಆ ದ್ರವ್ಯದ ಸದ್ವಿನಿಯೋಗ ಆದಂಗಾಗುತ್ತೆ. ಎಲ್ಲರೂ ಮನೆ ಕಟ್ಟಕ್ಕೆ ಸಾಲ ಮಾಡ್ತಾರೆ, ಆ ಸಾಲನ ಕಷ್ಟಪಟ್ಟು ತೀರಿಸ್ತಾರೆ. ಸಂಸಾರಕ್ಕೋಸ್ಕರ ಎಲ್ಲರೂ ಎಷ್ಟೊಂದು ಕಷ್ಟ ಶ್ರಮ ಪಡ್ತಾರೆ. ಆದರೆ ಅದಕ್ಕೋಸ್ಕರ ಬಂದಿಲ್ಲ ನೀವು. ಆ ಶ್ರಮ ನಿಮ್ಮ ಹಿಂದೆ ಬಂದೂ ಇಲ್ಲ, ಮುಂದಕ್ಕೆ ನಿಮ್ಮನ್ನು ಕರ್ಕೊಂಡೋಗೋದೂ ಇಲ್ಲ. ಭಗವಂತನಿಗಾಗಿ ನೀವೇನು ಮಾಡ್ತಿರೋ ಅದು ಮಾತ್ರ ನಿಮಗೆ ಇಹಕ್ಕೂ ಪರಕ್ಕೂ ಸಹಾಯ ಮಾಡುತ್ತೆ. ಜ್ಞಾನನಿಧಿ ಪುಟ 196.